ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ನಮಸ್ಕಾರ. ಇಂದಿನ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಮನಸ್ಸು ಎಂಬ ವಿಷಯದ ಬಗ್ಗೆ ಹಲವು ವಿಷಯಗಳನ್ನು ಅರ್ಥ ಮಾಡಿಕೊಂಡ್ವಿ. ಇಂದು ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡಲು ನಮ್ಮೊಡನೆ ಇದ್ದಾರೆ ಬ್ರಹ್ಮಕುಮಾರಿ ರೂಪಕ್ಕನವರು. ಇಂದಿನ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಅಕ್ಕವರೇ, ಸಕಾರಾತ್ಮಕ ಚಿಂತನೆ ಅಂದರೆ ಏನು? ಚಿಂತನೆ ಅಂದ್ರೇ ವಿಚಾರ ಅಂತ ಈ ಮೊದಲೇ ತಿಳ್ಕೊಂಡ್ವಿ. ಸಕಾರಾತ್ಮಕ ಚಿಂತನೆ ಅಂತಂದರೆ ಯಾವ ಚಿಂತನೆಯಿಂದ ನನ್ನ ಮನಸ್ಸಿನ ಶಾಂತಿ ಭಂಗವಾಗೋದಿಲ್ಲ, ನನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಒಂದು ರೀತಿಯಾದಂಥ ಖುಷಿ, ನೆಮ್ಮದಿ, ನನ್ನ ಮನಸ್ಸಿನ ಒಂದು ಶಾಂತಿ ಸ್ಥಿರವಾಗಿರುತ್ತೆ. ಅಂಥ ವಿಚಾರಗಳಿಗೆ ಸಕಾರಾತ್ಮಕ ವಿಚಾರ ಅಂತೀವಿ. ಎರಡನೇದಾಗಿ ಸಕಾರಾತ್ಮಕ ವಿಚಾರ ಅಂದರೆ ಕಾಲ್ಡ್ ಪಾಸಿಟಿವ್ ಥಿಂಕಿಂಗ್ ಅಂತೀವಿ, ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಈ ಪಾಸಿಟಿವ್ ಥಾಟ್ಸ್ ಎನ್ನುವಂಥದ್ದು ಒಂದು ನಮಗೆ ಆ್ಯಸೆಟ್ ಇದ್ದಂಗೆ. ಹೇಗೆ ಒಂದು ಬ್ಯಾಂಕಲ್ಲಿ ನಾವು ಕೂಡ ಹಾಕ್ತಾ ಇರ್ತೀವಿ ಅಂತ ಹೇಳ್ಕೊಳ್ಳಿ, ಹಣ ಒಂದು ಚಿಲ್ಲರೆ ಇರ್ಬೋದು, 100 ರೂಪಾಯಿ ಇರ್ಬೋದು. ದಿನಾಲೂ ನಾವು 100 ರೂಪಾಯಿ ಹಾಕ್ತಾ ಇದ್ದಂಗೆ 30 ದಿನದಲ್ಲಿ ಎಷ್ಟಾಗುತ್ತೆ, ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಂಗೆ ನಮ್ಮದು ಅದು ಹೆಚ್ಚಾಗ್ತಾ ಹೋಗ್ಬೋದು. ಹಾಗೆ ಈ ಪಾಸಿಟಿವ್ ಥಿಂಕಿಂಗ್ ಅಂತಂದರೆ ಯಾವುದರಿಂದ ನಾವು ಬೇರೆಯವ್ರಿಗೇನೂ ಒಳಿತಾಗುವಂಥ ವಿಚಾರ ಮಾಡ್ತೀವಿ, ನಮ್ಮ ಬಗ್ಗೆನೂ ಸಹ ನಾವು ಒಳ್ಳೆಯದನ್ನೇ ವಿಚಾರ ಮಾಡ್ತೀವಿ. ಈ ಒಳ್ಳೆಯ ವಿಚಾರ ಅಂದರೆ ಅರ್ಥ ಏನಪ್ಪ ಅಂದರೆ, ಯಾವ ವಿಚಾರಗಳಿಂದ ನನ್ನ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ದುಗುಡಾಗಲಿ, ಏರ್ಪೇರಾಗಲಿ ಅಥವಾ ನನ್ನ ಆಂತರಿಕ ನೆಮ್ಮದಿ ಹದಗೆಡೋದಿಲ್ಲ, ಅಂಥ ವಿಚಾರಗಳಿಗೆ ನಾವು ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಈ ಪಾಸಿಟಿವ್ ಥಾಟ್ಸನ್ನು ಬೇಸಿಕ್ಕಾಗಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ನಮ್ಮ ಅಂತರಚೇತನದ ಕೆಲವೊಂದು ಗುಣಗಳಿದೆ. ಆ ಒಂದು ಗುಣಗಳ ಆಧಾರದ ಮೇಲೆ ಯಾವುದೇ ವಿಚಾರ ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ಸಹ ನಾವು ಸಕಾರಾತ್ಮಕ ಚಿಂತನೆ ಅಂತ ಹೇಳ್ತೀವಿ. ಅದನ್ನು ಸಾರ ರೂಪದಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ, ಪ್ರತಿಯೊಂದು ಜೀವದ ಅಂತರಚೇತನದ ಒಂದು ಸ್ವಗುಣ, ಸ್ವಧರ್ಮ ಅಥವಾ ಅಂತರ ಗುಣಗಳಂತಲೇ ಹೇಳೋಣ, ಯಾವುದು ನಮಗೆ ಬೇಕೇ ಬೇಕನ್ಸುತ್ತೆ. ಉದಾಹರಣೆಗೆ ನಮ್ಮ ದೈಹಿಕ ಜೀವನದಲ್ಲಿ ಈ ದೇಹವನ್ನು ಪೋಷಿಸಲಿಕ್ಕೆ ಬಹುಶಃ ನಮಗೆ ಪ್ರತಿನಿತ್ಯ ನಮಗೆ ಬೇಕಾಗುವಂಥ ಎಲ್ಲ ಸ್ವಾದಿಷ್ಟವಾದ ಆಹಾರ ನಮಗೆ ಸಿಗದೇ ಇರ್ಬೋದು, ಅಥವಾ ಹಲವು ಪ್ರಕಾರದ ಆಹಾರ ಸಿಗದೇ ಇದ್ರೂ ಈ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರಿನ ಅಂಶ ಅಲ್ವೇ. ಸಾಲಿಡ್ ಫುಡ್ ಇಲ್ಲದೆ ಇದ್ರೂ ಸಹ ನೀರಿನಿಂದ ನಮ್ಮ ದೇಹವನ್ನು ಕೆಲವು ದಿನಗಳವರೆಗೂ ಸಹ ನಾವು ಪೋಷಿಸ್ಬೋದು. ಹಾಗೆ ನಮ್ಮ ಅಂತರಚೇತನದ ಕೆಲವು ಗುಣಗಳಿದೆ, ಅದಿಲ್ಲದೆ ಮನುಷ್ಯನ ಜೀವನ ಒಂದು ರೀತಿಯಾಗಿ ಯಾವುದೇ ರೀತಿ ಇಂಬ್ಯಾಲೆನ್ಸ್ ಆಗೋದಾಗಲಿ ಅಥವಾ ಅವನ ಜೀವನದಲ್ಲಿ ಅಸಂತುಷ್ಟತೆಯಾಗಲಿ ಅನುಭವ ಆಗುತ್ತೆ. ಅಂತಹ ಒಂದು ಗುಣಗಳು ಏನು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿಯೇ ನಮ್ಮ ಅಂತರಚೇತನದ ಗುಣ ಶಾಂತಿ. ನೀವು ಶಾಂತಿ ಎನ್ನುವಂಥ ಗುಣದ ಆಧಾರದ ಮೇಲೆ ಎಷ್ಟೇ ಚಿಂತನೆ ಮಾಡಿದ್ರೆ ಅದೆಲ್ಲವೂ ಸಕಾರಾತ್ಮಕ ಚಿಂತನೆ. ಯಾವ ವಿಚಾರದಿಂದ ಆ ಶಾಂತಿ ಭಂಗವಾಗುತ್ತೋ ಅದಕ್ಕೆ ನಕಾರಾತ್ಮಕ ಚಿಂತನೆ ಅಂತ ಹೇಳ್ತೀವಿ. ಉದಾಹರಣೆಗೆ ನನ್ನಲ್ಲಿ ಕೋಪ ಬಂತು, ಕಾರಣ ಏನಾದರೂ ಇರ್ಬೋದು. ಉದಾಹರಣೆಗೆ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಓದಿಲ್ಲ, ತಾಯಿ ತಂದೆ ಎಷ್ಟೇ ಕಷ್ಟಪಟ್ಟರು ಅವರಿಗೆ ಏನು ಬೇಕೋ ಅದೆಲ್ಲ ಕೊಡಿಸಿದ್ರು ಸರಿಯಾಗಿ ಪಾಸಾಗಿಲ್ಲ ಅಂದರೆ ನಂಗೆ ಕೋಪ ಬಂತು. ಕೋಪ ನನಗೆ ಬಂತು ನಿಜಾನೇ, ಅವರು ಓದಲಿಲ್ಲ, ನನಗೆ ಕೋಪ ಬಂತು. ಆ ಕೋಪದ ವಿಚಾರ ಬಂದ ತಕ್ಷಣವೇ ಅದರ ಪರಿಣಾಮ ಏನಾಯ್ತಪ್ಪ ಅಂದರೆ ನನ್ನ ಅಂತರದಲ್ಲಿ ಇರುವಂಥ ಶಾಂತಿ ಭಂಗವಾಯಿತು. ಹಾಗೆ ಎರಡನೇದು ಆತ್ಮದ ಅಥವಾ ಅಂತರಚೇತನದ ಇನ್ನೊಂದು ಗುಣ ಯಾವುದಪ್ಪ ಅಂತಂದರೆ ಜ್ಞಾನ. ಜ್ಞಾನ ಅಂದರೆ ತಿಳಿವು, ಅರಿವು. ಆ ತಿಳುವಳಿಕೆ ಇಲ್ಲದೆ ಏನಾದರೂ ಕೆಲಸ ಮಾಡಿಬಿಟ್ರೆ ನಮಗೆ ಯಾವ ನಷ್ಟ ಆಗುತ್ತೆ ಅದರಿಂದಲೂ ಸಹ ನಮಗೆ ಮನಸ್ಸಿಗೆ ನೋವಾಗುತ್ತೆ. ಮೂರನೇದು ಅಂತರಚೇತನದ ಗುಣ ಪ್ರೀತಿ, ಸ್ನೇಹ. ಮನುಷ್ಯನಲ್ಲಿ ಬಾಲ್ಯತನದಿಂದಲೂ ಜನ್ಮದಿಂದಲೇ ನೋಡಿ ಮಗುವಿಗೆ ಪ್ರೀತಿ ಕೊಟ್ಟಾಗ ತಂದೆ ತಾಯಿಗಳ ಪ್ರೀತಿ ವಿಶ್ವಾಸ ಎಷ್ಟು ಸಿಗುತ್ತೋ ಅಷ್ಟು ಆ ಮಗುವಿನ ಒಂದು ವಿಕಾಸ ಬಹಳ ಸುಂದರವಾಗುತ್ತೆ, ಆ ಮಗುವಿನ ಚಾರಿತ್ರ ಶ್ರೇಷ್ಠವಾಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಬೆಳೀತಾ ಮಕ್ಕಳು ಯಾವುದಾರು ಅಡ್ಡದಾರಿಗಿಡಿತಾರೆ, ಇಲ್ಲ ಅವರಲ್ಲಿ ಏಕಾಗ್ರತೆ ಇಲ್ಲ ಅಂದಾಗ ಸಾಮಾನ್ಯವಾಗಿ ಏನು ಹೇಳ್ತಾರೆ ಗೊತ್ತೇ, ಪಾಪ ಈ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ವೇನೋ ಅಂತ ಹೇಳ್ಬಿಡ್ತಾರೆ. ಅಂದರೆ ಪ್ರೀತಿ ಎನ್ನುವಂಥದ್ದು, ಸ್ನೇಹ ಎನ್ನುವಂಥದ್ದು ನಮ್ಮ ಅಂತರಚೇತನದ ಇನ್ನೊಂದು ಗುಣ. ಹಾಗೆ ಶಕ್ತಿ ಅಂದರೆ ಯಾವ ವ್ಯಕ್ತಿನೂ ನಾನು ನಿರ್ಬಲನಾಗಬೇಕು, ನಾನೆಲ್ಲರ ಮುಂದೆ ಹೀನನಾಗಬೇಕು ಅಂತ ಬಯಸೋದೇ ಇಲ್ಲ. ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡುವಂಥದ್ದು
ನಾನು ಎಲ್ಲರಿಗಿಂತ ಸಮರ್ಥನಾಗಬೇಕು ಅಂತ. ಹಾಗೆ ಅಂತರಚೇತನದ ಮತ್ತೊಂದು ಗುಣ ಅಂತಂದರೆ ದಯೆ, ಕರುಣೆ. ಈಗ ನೋಡಿ, ನಮಗೆ ನಮ್ಮ ಪರಿಚಯದ ವ್ಯಕ್ತಿಗಳಿರ್ಬೋದು, ನಮ್ಮ ಸಂಬಂಧಿಗರಿರ್ಬೋದು, ಅವರಲ್ಲದೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದೋ ವ್ಯಕ್ತಿಗೆ ಅಕಸ್ಮಿಕವಾಗಿ ಅವನು ಕೆಳಗಡೆ ಬಿದ್ದ ಅಂದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ, ಅಯ್ಯೋ ಪಾಪ, ನಾವು ಹೋಗಿ ಅವ್ರಿಗೆ ಸಹಾಯ ಮಾಡೋಣ ಅನಿಸುತ್ತೆ. ಆ ದಯೆ, ಕರುಣೆ ಎನ್ನುವಂಥದ್ದು ನಮ್ಮ ಸಹಜ ಗುಣ. ಹಾಗೆ ನಮ್ಮ ಅಂತರಚೇತನದ ಮತ್ತೊಂದು ಗುಣ ಅಂತಂದರೆ ಸತ್ಯತೆ. ಸತ್ಯತೆ ಯಾಕೆ ಅಂತಂದರೆ ನೋಡಿ, ಯಾವ ವ್ಯಕ್ತಿಗೂ ಸಹ ಅಹಿತವಾದಂಥದ್ದು, ಅಸತ್ಯವಾದಂಥದ್ದು, ಸುಳ್ಳಾಗಿರುವಂಥದ್ದು ಇಷ್ಟ ಆಗಲ್ಲ. ಅನೇಕ ಬಾರಿ ನಾವು ನೋಡ್ತೀವಿ, ಈ ವ್ಯಕ್ತಿಯಲ್ಲಿ ತಪ್ಪು ಮಾಡಿದ ನಿಜನೇ, ಆ ವ್ಯಕ್ತಿ ನನಗೆ ಸತ್ಯ ಹೇಳಿಬಿಟ್ಟಿದ್ರೆ ನನಗೆ ಎಷ್ಟೋ ಖುಷಿ ಆಗ್ತಾಯಿತ್ತು, ಅವನು ಯಾಕೆ ನಂಗೆ ಸುಳ್ಳು ಹೇಳ್ದ ಅಂತ ಕೆಲವರು ಮಾತಾಡ್ತಾರೆ. ಅಂದರೆ ಸತ್ಯ ಎನ್ನುವಂಥದ್ದು ಮನುಷ್ಯನ ಒಂದು ಅಂತರಚೇತನದ ಒಂದು ಗುಣ. ಹಾಗೆ ವ್ಯಕ್ತಿಯ ಒಂದು ಅಂತರಚೇತನ ಮತ್ತೊಂದು ಗುಣ ಯಾವುದಪ್ಪ ಅಂತಂದರೆ ದಿವ್ಯತೆ, ಪ್ಯೂರಿಟಿ ಅಂತ ಹೇಳ್ತೀವಿ, ಪವಿತ್ರತೆ ಅಂತ ಹೇಳ್ತೀವಿ, ಸ್ವಚ್ಛತೆ ಅಂತ ಹೇಳ್ತೀವಿ. ಮನುಷ್ಯನಿಗೆ ಎಲ್ಲೇ ಸ್ವಚ್ಛತೆ ಇದೆ, ಎಲ್ಲಿ ಪವಿತ್ರತೆ ಇದೆ, ಎಲ್ಲಿ ನಿರ್ಮಲತೆ ಇದೆ, ಅಲ್ಲಿ ನಾವು ಆಕರ್ಷಿತರಾಗಿ ಹೋಗ್ತೀವಿ. ಒಂದು ದೇವಸ್ಥಾನ ಇರ್ಬೋದು, ಒಬ್ಬರು ಮಹಾತ್ಮರಿರ್ಬೋದು, ಒಬ್ಬರು ಪುಣ್ಯಾತ್ಮರಿರ್ಬೋದು, ಅವರ ಕಡೆ ನಾವು ಆಕರ್ಷಿತರಾಗಿ ಯಾಕೆ ಹೋಗ್ತೀವಿ ಅಂದರೆ ಅವರಲ್ಲಿರುವಂಥ ಪವಿತ್ರತೆ ನಮ್ಮ ಆತ್ಮಕ್ಕೆ ಖುಷಿ ಕೊಡುತ್ತೆ. ಹಾಗೆ ನೋಡಿ, ಒಂದು ಚಿಕ್ಕ ಮಗು ನಮ್ಮ ಮುಂದೆ ನಗುತ್ತಾ ಬಂದಾಗ ಆ ಮಗುವಿನಲ್ಲಿರುವಂಥ ಪವಿತ್ರತೆ ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಅಲ್ವೇ? ಯಾಕೆಂದರೆ ನನ್ನಲ್ಲೇ ಇರುವಂಥ ಗುಣ ಅಲ್ಲಿ ಪ್ರತಿಬಿಂಬಿಸ್ತಾ ಇರಬೇಕಾದ್ರೆ ಅದನ್ನು ಇನ್ನೂ ಹೆಚ್ಚು ಪಡ್ಕೊಳ್ಬೇಕು ಅಂತ ಆಕರ್ಷಣೆ ಆಗೋದು ಸಹಜ. ಹಾಗೆ ಈ ಅಂತರಚೇತನದ ಮತ್ತೊಂದು ಗುಣ ಅಂತಂದರೆ ಶಕ್ತಿ ಅಥವಾ ಆನಂದ ಅಂತ ಹೇಳ್ತೀವಿ. ಯಾವ ವ್ಯಕ್ತಿನೂ ಸಹ ನಾನು ದುಃಖಿಯಾಗಿರಬೇಕು, ನನಗೆ ಯಾವಾಗಲೂ ನೋವು ಸಿಗಬೇಕು, ನಾನು ಯಾವಾಗಲೂ ಬೇಸರವಾಗಿರಬೇಕು ಅಂತ ಯಾರೂ ಆಶಿಸೋದಿಲ್ಲ. ಎಲ್ಲರೂ ಪುರುಷಾರ್ಥ ಮಾಡೋದು ಜೀವನದಲ್ಲಿ ಆನಂದವಾಗಿರಬೇಕು, ಖುಷಿಯಾಗಿರಬೇಕು ಅಂತ. ಆದ್ದರಿಂದ ಆತ್ಮೀಯರೇ, ಸಕಾರಾತ್ಮಕ ಚಿಂತನೆ ಅಂದರೆ ನಾನು ಮಾಡುವ ಪ್ರತಿ ಚಿಂತನೆಯಿಂದ ಈ ಯಾವ ಗುಣಗಳು ನಾನೀಗ ಹೇಳಿದೆ, ಸತ್ಯತೆ, ಪ್ರೇಮ, ಶಾಂತಿ, ಜ್ಞಾನ, ಶಕ್ತಿ, ದಯೆ ಮತ್ತು ಆನಂದ, ಪವಿತ್ರತೆ, ಈ ಗುಣಗಳ ಒಳಗಡೆ ನೀವು ಏನೇ ಚಿಂತನೆ ಮಾಡಿ ಅದೆಲ್ಲವೂ ಸಕಾರಾತ್ಮಕ ಚಿಂತನೆ. ಅದು ನಿಮ್ಮ ಬಗ್ಗೆ ಮಾಡಿ, ಎನ್ನಿರ ಬಗ್ಗೆ ಮಾಡಿ, ಇಡೀ ವಿಶ್ವದ ಆತ್ಮಗಳಿಗೋಸ್ಕರ ಮಾಡಿ, ಅದು ನಿಮಗೆ ಸದಾ ಒಂದು ಸಾತ್ವಿಕವಾದಂಥ ಅನುಭೂತಿಯನ್ನು ಕೊಡ್ತಾ ಇರುತ್ತೆ. ಅಕ್ಕವರೇ, ನಮ್ಮ ಚಿಂತನೆಗಳನ್ನು ನಾವು ಹೇಗೆ ಬದಲಾಯಿಸಿಕೊಳ್ಳಬಹುದು, ಅದರ ವಿಧಿಯನ್ನು ತಿಳಿಸ್ತೀರಾ? ಸಹಜವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇರ್ತೀವಿ, ಅಥವಾ ಹಿರಿಯರು ಹೀಗೆ ಹೇಳ್ತಿರ್ತಾರೆ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಅಲ್ವೇ? ಹಾಗೆ ನಮ್ಮ ಚಿಂತನೆಯನ್ನು ಬದಲಾಯಿಸಲಿಕ್ಕೆ ನಮ್ಮ ಚಿಂತನೆಯಿಂದಲೇ ಚಿಂತನೆಯನ್ನು ಬದಲಾಯಿಸಬೇಕು. ಉದಾಹರಣೆಗೆ, ನನ್ನ ಮನಸ್ಸಿನಲ್ಲಿ ಕ್ರೋಧದ ವಿಚಾರ ಬರ್ತಾ ಇದೆ. ಆ ವಿಚಾರಗಳನ್ನು ಪರಿವರ್ತನೆ ಮಾಡಲಿಕ್ಕೆ ನಾನು ಕ್ರೋಧದ ವಿಚಾರಗಳ ಒಂದು ಸ್ಥಳದಲ್ಲಿ ಶಾಂತಿಯ ವಿಚಾರಗಳನ್ನು ಆವಾಹನೆ ಮಾಡಬೇಕು. ನನ್ನ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಅಶುಭ ವಿಚಾರ ಬರ್ತಾ ಇದೆ ಅಂತ ಹೇಳ್ಕೊಳ್ಳಿ. ಆ ವಿಚಾರಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಒಂದು ಸ್ನೇಹದ ಗುಣವನ್ನು ನಾನು ಧಾರಣೆ ಮಾಡಬೇಕು. ಸೊ ಚಿಂತನೆಯನ್ನು ಬದಲಾವಣೆ ಮಾಡುತ್ತೆ, ವಿಚಾರದಿಂದ ವಿಚಾರಗಳನ್ನು ಬದಲಾವಣೆ ಮಾಡ್ಬೋದು, ಸಂಕಲ್ಪಗಳಿಂದ ಸಂಕಲ್ಪಗಳನ್ನು ಬದಲಾವಣೆ ಮಾಡ್ಬೋದು. ಇದಕ್ಕೆ ಈ ಒಂದು ಆಧಾರವಾಗಿರುವಂಥ ಮೂಲ ಗುಣಗಳೇನಿದೆ ಅದನ್ನು ನನ್ನ ಅಂತರಚೇತನದ ಗುಣಗಳಂತ ನಾವು ಸ್ವೀಕಾರ ಮಾಡಬೇಕು. ಅದನ್ನು ಪದೇ ಪದೇ ಸ್ಮರಣೆ ಮಾಡಬೇಕು. ಈಗ ನಮಗೆ ನೋಡಿ, ಯಾರ ಬಗ್ಗೆ ಆದರೂ ಕ್ರೋಧ ಬಂತು ಅಂದರೆ ಅದು ನಮ್ಗೆ ಇಷ್ಟ ಆಗುತ್ತಾ? ಅದು ಅವ್ರಿಗೇನೋ ನಾವು ಒಂದು ರೀತಿ ಅಶುಭ ಮಾತುಗಳನ್ನು ಮಾತಾಡ್ಬಿಟ್ಟು ಒಂದು ಸತಿ ಬೇಜಾರು ಮಾಡಿಸಿದ್ರು ಪದೇ 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 ನನ್ನ ಮನಸ್ಸಿನಲ್ಲಿ ದುಃಖ ಆಗ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಆ ಒಂದು ಎನರ್ಜಿ ಏನಿದೆ ನಮ್ಮಲ್ಲಿ, ಆ ಎನರ್ಜಿನೂ ಸಹ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಕೋಪ ಮಾಡೋರು 2 ಕ್ಷಣ ಮಾಡ್ಬೋದು, 5 ಕ್ಷಣ ಮಾಡ್ಬೋದು, ಮಾಡಿದ ನಂತರ ನೋಡಿ ಸುಸ್ತಾಗ್ಬಿಡ್ತಾರೆ. ಯಾಕೆಂದರೆ ನಮ್ಮಲ್ಲಿದ್ದಂಥ ಶಕ್ತಿಯನ್ನು ನಾವು ನಕಾರಾತ್ಮಕವಾಗಿ ಬಹಳ ತೀವ್ರವಾಗಿ ನಾವು ಅದನ್ನು ಉಪಯೋಗ ಮಾಡಿಬಿಟ್ವಿ. ಆ ಕಾರಣ ತಿಳ್ಕೊಳ್ಳಿ, ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣ ಯಾರದೇ ಬಗ್ಗೆ ಆಗಲಿ ಒಂದು ನೆಗೆಟಿವ್ ವಿಚಾರ ಬರ್ತಾ ಇದೆ. ಈ ನೆಗೆಟಿವ್ ವಿಚಾರ ಬಂದಾಗ ಏನಾಗುತ್ತೆ ಅಂತಂದರೆ ಬಹಳ ಫಾಸ್ಟಾಗಿ ಹೋಗುತ್ತೆ, ತೀವ್ರವಾಗಿ ಒಂದರಿಂದ ಮಾಡ್ತಾನೇ ಹೋಗ್ತೀವಿ. ಆಗ ಒಂದು ಕ್ಷಣ ನಮ್ಮ ಮನಸ್ಸಿಗೆ ನಾವೇ ಹೇಳಬೇಕು, ಶಾಂತವಾಗು, ನನ್ನಲ್ಲೀಗ ಈ ಒಂದು ನೆಗೆಟಿವ್ ವಿಚಾರಗಳನ್ನು ಬದಲಾವಣೆ ಮಾಡಲಿಕ್ಕೆ ನಾನು ಶುದ್ಧವಾದ ಮತ್ತು ನನ್ನಲ್ಲೇ ಇದ್ದಂಥ ಆ ಒಂದು ಮೂಲಭೂತ ಗುಣಗಳನ್ನು ಸ್ಮರಣೆ ಮಾಡ್ತಾ ನಾನು ಒಂದು ಶುದ್ಧವಾದ ಶಕ್ತಿ, ನನ್ನ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಅಶುಭ ವಿಚಾರಗಳು ಬರದೇ ಇರಲಿಕ್ಕೆ ನಾನು ಈ ಒಂದು ಶುದ್ಧ ಚಿಂತನೆಯಲ್ಲಿ ಕೆಲವು ನಿಮಿಷ ಕೂತ್ಕೊಳ್ತೀನಿ ಅಂಥೇಳಿ ನಾವೇ ನಮ್ಮ ಮನಸ್ಸಿಗೆ ನಿಧಾನವಾಗಿ ಶಾಂತವಾಗಿ ಪ್ರೀತಿಯಿಂದ
ಈ ಚಿಂತನೆ ಮಾಡುವಂಥ ಅಭ್ಯಾಸ ಮಾಡಬೇಕು. ಹೇಗೆ ಅಂದರೆ, ತಿಳ್ಕೊಳ್ಳಿ, ಒಂದು ಗಾಡಿ ಓಡಿಸ್ತಾ ಇರುವಂಥ ಡ್ರೈವರ್ ತುಂಬ ತೀವ್ರವಾಗಿ ಹೋಗ್ತಾ ಇದ್ದಾನೆ. ಮುಂದೆ ಬಹಳ ದೊಡ್ಡದಾದ ಅಪಘಾತ ನಡೀಲಿಕ್ಕೆ ಅಲ್ಲಿ ಆಸ್ಪದ ಉಂಟು. ಹಿಂದೆ ಕೂತ್ಕೊಂಡಿರುವಂತಹ ಪ್ಯಾಸೆಂಜರ್ಗೆ ಭಯ ಆಗ್ತಾಯಿದೆ. ಹೇಳ್ತಾರೆ, ನೋಡಪ್ಪ ಸ್ವಲ್ಪ ಮುಂದೆ ನೋಡು, ಡೇಂಜರ್ ಇದೆ, ಮುಂದೆ ನೋಡಪ್ಪ ಕಷ್ಟ ಆಗುತ್ತೆ, ಇಷ್ಟು ತೀವ್ರವಾಗಿ ಯಾಕೆ ಹೋಗ್ತಾ ಇದೆಯಾ ಅಂತ. ಸೊ ಪಕ್ಕದಲ್ಲಿರೋರಾಗಲಿ ಹಿಂದೆ ಕೂತ್ಕೊಂಡಿರೋರು ಎಷ್ಟೇ ಕಿರ್ಚಿದ್ರೂ ಆ ಒಂದು ವೆಹಿಕಲ್ನ, ಗಾಡಿಯನ್ನು ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದರೆ ಚಾಲಕನೇ ಮಾಡಬೇಕು. ಹಾಗೆ ತಿಳ್ಕೊಳ್ಳಿ, ನನ್ನ ಮನಸ್ಸಲ್ಲಿ ಉದ್ವೇಗ ಬರ್ತಾ ಇದೆ, ಕೋಪ ಬರ್ತಾ ಇದೆ, ಕ್ರೋಧ ಬರ್ತಾ ಇದೆ. ಆಗ ಬೇರೆಯವ್ರು ಹೇಳ್ತಾರೆ, ಕೋಪ ಮಾಡಬೇಡಪ್ಪ, ನೀನು ಶಾಂತವಾಗಿರು ಅಂತ ಯಾರೆಷ್ಟೇ ಹೇಳಿದ್ರು ಆ ಮನಸ್ಸನ್ನು ನಾನು ಶಾಂತಗೊಳಿಸಲಿಕ್ಕೆ ನಾನೇ ಅಭ್ಯಾಸ ಮಾಡಬೇಕು. ಹೇಗೆ ಅಂದರೆ, ಆ ಒಂದು ಸ್ವಚಿಂತನೆಯಲ್ಲಿ ಸಕಾರಾತ್ಮಕ ಚಿಂತನೆಯ ವಿಚಾರಗಳನ್ನು ನನ್ನ ಮನಸ್ಸಿನಲ್ಲಿ ನಿಧಾನವಾಗಿ ಉತ್ಪನ್ನ ಮಾಡಬೇಕು. ತಕ್ಷಣ ಅದು ಸಾಧ್ಯವಾಗದೇ ಇದ್ದರೂ ಪರವಾಗಿಲ್ಲ. ಈಗ ನಾನು ಒಂದು ನಿಮಿಷ ಕೂತ್ಕೊಂಡೆ, ಕೆಲವು ಕ್ಷಣಗಳೇ ನಾನು ಒಂದೆರಡು ಥಾಟ್ ಮಾಡಿದೆ, ವೆರಿ ಗುಡ್. ಪುನಃ ನಾನು 10 ನಿಮಿಷ ಆದಮೇಲೆ ನಾನು ಅದನ್ನು ಅಭ್ಯಾಸ ಮಾಡ್ತೀನಿ. ಆಗ ಒಂದು 30 ಸೆಕೆಂಡ್ಸ್ ಮಾಡಲಿಕ್ಕಾಯ್ತು, ಅದು ಬಹಳ ಒಳ್ಳೆಯದು. ಹೀಗೆ ಅಭ್ಯಾಸ ಮಾಡ್ತಾ ಇದ್ದಂತೆ ನನ್ನ ಒಂದು ನೆಗೆಟಿವ್ ಥಾಟ್ಸ್ನ ಒಂದು ತೀವ್ರತೆ ನಿಧಾನವಾಗಿ ಕಡಿಮೆ ಆಗ್ತಾ ನನ್ನ ಮನಸ್ಸು ಸಂಪೂರ್ಣವಾಗಿ ಸಕಾರಾತ್ಮಕ ವಿಚಾರಗಳನ್ನು ಮಾಡಲಿಕ್ಕೆ ಅಭ್ಯಾಸ ಆಗುತ್ತೆ. ವರ್ತಮಾನ ಸಮಯದ ಒಂದು ಜೀವನ, ಸಮಾಜದ ಪರಿಸರ, ವೈಯಕ್ತಿಕ ಜೀವನ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ವ್ಯಾವಹಾರಿಕ ಜೀವನ ಇರ್ಬೋದು, ಅಥವಾ ಯಾವುದೇ ಪ್ರಕಾರದ ಜೀವನದಲ್ಲಿ ವ್ಯಕ್ತಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದರೆ ಯಾರೂ ಈ ರೀತಿ ಹೇಳೋದಿಲ್ಲ, ನನ್ನ ಮುಂದೆ ಏನು ಪರಿಸ್ಥಿತಿ ಇಲ್ಲ ಅಂತ ಹೇಳಿ, ಅಲ್ವೇ? ಅಂದರೆ ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಒಂದೇ ಬೋಟಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೀವಿ. ವರ್ತಮಾನ ಸಮಯದಲ್ಲಿ ವಿಶ್ವವೇ ಒಂದು ಸಮಸ್ಯೆಗಳ ಒಂದು ಸಾಗರದಲ್ಲಿ ಮುಂದೆ ಹೋಗ್ತಿದೆ ಅಂತ ತಿಳ್ಕೊಳ್ಳೋಣ. ಆದರೂ ಸಹ ವಿಪರೀತವಾದಂತಹ ಪರಿಸ್ಥಿತಿಗಳು ನನ್ನ ಸುತ್ತಮುತ್ತ ಇದ್ರೂ ಈ ಸಕಾರಾತ್ಮಕ ಚಿಂತನೆ ಎನ್ನುವಂಥದ್ದು ಒಂದು ಆಶಾಕಿರಣ, ಒಂದು ದಾರಿದೀಪ. ಅಷ್ಟೇ ಅಲ್ಲ, ನಮ್ಮಲ್ಲಿ ಎಲ್ಲೋ ಅಡಗಿರುವಂತಹ ಒಂದು ಶಕ್ತಿ ಅಥವಾ ಸಮಸ್ಯೆಗಳಿಗೆ ಎಲ್ಲೋ ಪರಿಹಾರ ಎನ್ನುವಂಥದ್ದು ನಾವೇ ಅದನ್ನು ಹುಡುಕ್ಬೋದು. ಆ ಹುಡುಕುವಿಕೆಗೆ ಬೇಕಾಗುವಂಥ ಶಕ್ತಿಯೇ ಆ ಸಕಾರಾತ್ಮಕ ಚಿಂತನೆ. ಹಲವು ಬಾರಿ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರದಿಂದ, ಪರಿಸ್ಥಿತಿಯಿಂದ ಅಥವಾ ವ್ಯಕ್ತಿಗಳಿಂದ, ಸಂಬಂಧಗಳಿಂದ ನಮಗಾಗುವಂಥ ನಕಾರಾತ್ಮಕ ಸನ್ನಿವೇಶಗಳನ್ನು ನಾವು ಸಹಜವಾಗಿ ಎದುರಿಸ್ಬೋದು. ಆದರೆ ಅಲ್ಲಿ ನಮ್ಮಿಂದ ಏನು ತಪ್ಪಾಗುತ್ತೆ ಅಂದರೆ, ನಾವೂ ಸಹ ಬೇಗನೆ ಆ ನಕಾರಾತ್ಮಕ ಪರಿಸರಕ್ಕೆ ಈಡಾಗ್ಬಿಡ್ತೀವಿ, ಅಧೀನ ಆಗಿಬಿಡ್ತೀವಿ. ಅಥವಾ ನಮ್ಮಲ್ಲೂ ನಕಾರಾತ್ಮಕ ವಿಚಾರಗಳನ್ನು ಸ್ವೀಕಾರ ಮಾಡಿಬಿಟ್ಟಾಗ ನಮ್ಮಲ್ಲಿ ಇದ್ದಂಥ ಶಕ್ತಿನೂ ಸಹ ಅದು ಸುಪ್ತವಾಗಿಬಿಡುತ್ತೆ. ಅಥವಾ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ, ನಾವು ಸಹ ಆ ಪರಿಸ್ಥಿತಿಗೆ ಅಧೀನರಾಗಿ ನಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ಆ ನಂತರ ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಸ್ವಲ್ಪ ಸಹನೆ ಪಟ್ಟಿದ್ದರೆ, ಒಂದು ಸ್ವಲ್ಪ ಶಾಂತವಾಗಿದ್ದಿದ್ದರೆ, ಆ ಸಮಯದಲ್ಲಿ ನಾನು ಮಾತಾಡದೆ ಹೋಗಿದ್ದರೆ, ಆ ಸಮಯದಲ್ಲಿ ನಾನು ಒಳ್ಳೆಯದನ್ನೇ ಯೋಚನೆ ಮಾಡಿ ಸುಮ್ಮನೆ ಇದ್ದಿದ್ದರೆ ಆ ಪರಿಸ್ಥಿತಿ ಸಹಜವಾಗಿ ಪಾರಾಗ್ಬಿಡ್ತಿತ್ತು ಅಂತ ಆನಂತರ ಯೋಚನೆ ಮಾಡ್ತೀವಿ. ಅದಕ್ಕೆ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಒಂದು ಸಾಗರದಲ್ಲಿ ಹಲವಾರು ಹಡಗುಗಳು ಹೋಗ್ತಾ ಇರುತ್ತೆ. ಆಕಸ್ಮಿಕವಾಗಿ ಎಲ್ಲಿಂದನೋ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿ ಬಂದಾಗ ಹಲವಾರು ಹಡಗುಗಳು ಮುಂದೆ ಹೋಗಲಿಕ್ಕೆ ಭಯಪಟ್ಟು ಆ ಸಾಗುವ ಒಂದು ದಾರಿಯನ್ನು ಬಿಟ್ಟು ಹಿಂದಕ್ಕೆ ಹಿಮ್ಮಡಿಯಾಗಿ ಹೊರಟೋಗ್ತಾರೆ. ಆ ಹಿಮ್ಮಡಿಯ ಒಂದು ದಾರಿನ ತಗೊಳ್ಬೇಕಾದ್ರೆ ಹಲವು ಹಡಗುಗಳು ಬಿದ್ದೋಗ್ತವೆ. ಹಲವು ಹಡಗುಗಳು ಏರ್ಪೇರಾಗಿ ತಮ್ಮ ಒಂದು ಅಲ್ಲಿರುವಂಥ ಖಜಾನೆಯನ್ನಾಗಲಿ ಅಥವಾ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾರೆ. ಅಂಥ ಒಂದು ಪರಿಸರದಲ್ಲಿ ಒಂದು ಹಡಗು ಮಾತ್ರ ಯಾವ ಕಡೆಯಿಂದ ಬಿರುಗಾಳಿ ಬರ್ತಾಯಿದ್ರೂ ತಾನು ತನ್ನ ಪಥದಲ್ಲಿ ಮುಂದೆ ಹೋಗ್ತಾನೆ ಇರ್ತಾನೆ. ಆಗ ಅಲ್ಲಿರುವಂಥ ಸುತ್ತಮುತ್ತ ಹಡಗಿನವರು ಬಹಳ ಜೋರಾಗಿ ಕಿರ್ಚಿ ಹೇಳ್ತಾರೆ, ಏನಪ್ಪ ನೀನು ಹಡಗನ್ನ ಬಿರುಗಾಳಿ ಮಧ್ಯದಲ್ಲೇ ತೊಗೊಂಡೋಗ್ಬಿಡ್ತಾ ಇದೆಯಲ್ಲ, ನೀನು ಹೆಂಗೆ ದಡ ಸೇರ್ತೀಯಾ, ನೀನು ಯಾಕೆ ಆ ಥರ ಅಪಘಾತ ಮಾಡ್ಕೊಳ್ತಾ ಇದೆಯಾ ಅಂತ. ಆ ಹಡಗಲ್ಲಿ ಕೂತಿರುವಂಥ ಅನೇಕ ಪ್ರಯಾಣಿಕರೂ ಸಹ ಭಯಭೀತರಾಗಿ ಆ ಒಂದು ನಾವಿಕನಿಗೆ ಮತ್ತೆ ಮತ್ತೆ ಮನವಿ ಮಾಡ್ಕೊಳ್ತಾರೆ, ನೀನು ವಾಪಸ್ ತಗೊಳಪ್ಪ ನಿನ್ನ ಹಡಗನ್ನ, ಎಲ್ಲರೂ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆಗ ನಾವಿಕ ಹೇಳ್ತಾನೆ, ನೀವು ಶಾಂತವಾಗಿರ್ರಿ, ಭಯಪಡಬೇಡಿ, ನಾನೇನು ಮಾಡ್ತಾ ಇದ್ದೇನೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ. ಆದರೂ ಪ್ರಯಾಣಿಕರಿಗೆ ತಮ್ಮ ಪ್ರಾಣ ಭಯ
ಹಾಗೂ ಹಿಂದೆ ಬಹಳಷ್ಟು ಹಡಗುಗಳು ವಾಪಸ್ ಹೋಗ್ತಾ ಇರೋದನ್ನು ನೋಡ್ತಾ ಈ ನಾವಿಕ ಏನೋ ನಮ್ಮ ಜೀವವನ್ನೇ ತೊಗೊಂಡ್ಬಿಡ್ತಾನೇನೋ ಎನ್ನುವಂಥ ಅನುಮಾನವಾಗಿ ಅವನನ್ನು ಪುನಃ ಪುನಃ ಮನವಿ ಮಾಡಿಕೊಳ್ತಾರೆ. ಆದರೆ ನಾವಿಕ ಎಷ್ಟು ಸ್ಥಿರವಾಗಿರ್ತಾನೆ, ತಾನು ಮಾಡ್ತಾ ಇರುವಂಥ ಕರ್ತವ್ಯದಲ್ಲಿ ತುಂಬ ನಿಶ್ಚಯ ಇರುತ್ತೆ ಮತ್ತು ನಾನು ದಡ ಸೇರಿಸ್ತೀನಿ ಅಂತ ಹೇಳಿ ಒಂದು ವಚನವನ್ನು ಕೊಡ್ತಾನೆ. ಆದರೆ ಆ ನಾವಿಕ ಮಾಡಿದಂತಹ ಒಂದು ಸುಂದರವಾದಂತಹ ಕರ್ತವ್ಯ ಏನಪ್ಪ ಅಂದರೆ, ತನ್ನ ಸುತ್ತಮುತ್ತ ಆ ಬಿರುಗಾಳಿಯ ಒಂದು ಪ್ರಭಾವ ಇದ್ರೂ ಸಹ ಸ್ವಲ್ಪ ಸಮಯಕ್ಕೆ ಆ ಬಿರುಗಾಳಿಯ ಮಧ್ಯಭಾಗದಲ್ಲಿರುವಂತಹ ನಿಶ್ಚಲವಾದ ಪ್ರದೇಶದಲ್ಲಿ ಆ ಹಡಗನ್ನು ಸ್ವಲ್ಪ ಸಮಯ ಸ್ಥಿರವಾಗಿ ಇಟ್ಕೊಂಡ್ಬಿಡ್ತಾನೆ. ಆ ಸಮಯ ಬಿರುಗಾಳಿದು ಕಳೆದು ಹೋದಂಥದ್ದೇ ಗಾಳಿ ಮುಂದೆ ಹೊರಟೋಗ್ಬಿಡುತ್ತೆ. ಆ ನಂತರ ಆ ಒಂದು ಪ್ರಭಾವದಿಂದ ಆ ಒಂದು ಸ್ಥಳ ಮುಕ್ತವಾಗಿದ್ದ ತಕ್ಷಣ ಈ ಹಡಗನ್ನು ಸುಗಮವಾಗಿ ದಡವನ್ನು ಸೇರಿಸ್ತಾನೆ. ಇದಕ್ಕೆ ಬಿರುಗಾಳಿಯ ಕಣ್ಣು ಅಂತ ಹೇಳ್ತಾರೆ. ಇನ್ನೊಂದು ಶಬ್ದದಲ್ಲಿ ಐ ಆಫ್ ದ ಸ್ಟಾಮ್ ಅಂತ ಹೇಳ್ತಾರೆ. ಸ್ಟಾಮ್ ಅಂದರೆ ಸುತ್ತಮುತ್ತ ಬಿರುಗಾಳಿ ಇರುತ್ತೆ, ಆ ಬಿರುಗಾಳಿ ಮಧ್ಯಭಾಗದಲ್ಲಿ ಯಾವ ಪ್ರಭಾವ ಇರೋದಿಲ್ಲ. ಹಾಗೆ ಆತ್ಮೀಯರೇ, ನಮ್ಮ ಸುತ್ತಮುತ್ತ ಎಷ್ಟೇ ನಕಾರಾತ್ಮಕ ವ್ಯಕ್ತಿಗಳಿರಲಿ, ನಕಾರಾತ್ಮಕ ಪರಿಸ್ಥಿತಿಗಳಿರಲಿ, ನಮ್ಮನ್ನು ಹೀಯಾಳಿಸುವಂಥವರೇ ಇರಲಿ, ಅವಮಾನ ಮಾಡುವಂಥವರೇ ಇರಲಿ, ನಮಗೆ ಅಸಹಯೋಗ ಕೊಡುವಂಥವರೇ ಇರಲಿ, ಅಥವಾ ಯಾವುದೇ ಪ್ರಕಾರದಲ್ಲಿ ನನಗೆ ಸದ್ಯಕ್ಕೆ ಯಾವ ರೀತಿಯ ಸಫಲತೆ ಸಿಕ್ಕದೇ ಇರುವಂತಹ ಒಂದು ಪರಿಸ್ಥಿತಿಯೇ ಇರಲಿ, ಆದರೆ ನಮ್ಮ ಅಂತರಚೇತನದ ಒಂದು ಸ್ಮೃತಿಯಲ್ಲಿ ನಿಶ್ಚಲವಾಗಿ ನಮ್ಮ ಅಂತರಚೇತನದ ಗುಣಗಳನ್ನು ಸ್ಮರಣೆ ಮಾಡ್ತಾ ನಮ್ಮಲ್ಲಿಯೇ ಆ ಒಂದು ಸಕಾರಾತ್ಮಕ ಚಿಂತನೆಯ ಶಕ್ತಿಯನ್ನು ಸ್ವಲ್ಪ ನಮ್ಮಲ್ಲಿ ಉತ್ಪನ್ನ ಮಾಡ್ತಾ ಆ ಒಂದು ಶಕ್ತಿಯನ್ನು ಪುನಃ ಪುನಃ ನಮ್ಮಲ್ಲಿ ಹೆಚ್ಚು ಮಾಡ್ಕೊಳ್ತಾ ಹೋದಂತೆ ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಪರಿಸ್ಥಿತಿಗಳು ನಿಧಾನವಾಗಿ ಶಮನವಾಗುತ್ತೆ. ಅಷ್ಟೇ ಅಲ್ಲ, ಯಾವುದನ್ನು ತುಂಬ ಭಯಾನಕ ಪರಿಸ್ಥಿತಿ ಅಂತ ನಮ್ಗೆ ಅನುಭವ ಆಗ್ತಿತ್ತು, ಅದೂ ಸಹ ಪರಿವರ್ತನೆ ಆಗ್ತಾ ಆಗ್ತಾ ನಾವು ನಮ್ಮ ಒಂದು ಧ್ಯೇಯವನ್ನು ಸೇರಲಿಕ್ಕೆ ನಮ್ಮ ಹಾದಿ ಸುಗಮವಾಗ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಈ ಎಲ್ಲ ಚಮತ್ಕಾರ ಯಾವಾಗತ್ತೆ ಅಂತಂದರೆ, ಎಲ್ಲ ಪ್ರಕಾರದ ನಕಾರಾತ್ಮಕ ಪರಿಸ್ಥಿತಿಯ ಮಧ್ಯದಲ್ಲಿದ್ದಾಗ ನನ್ನ ಅಂತರಚೇತನದ ಸ್ಮೃತಿಯಲ್ಲಿ ನಾನು ಮಾತ್ರ ನನ್ನ ಸಕಾರಾತ್ಮಕ ಚಿಂತನೆಯನ್ನು, ನನ್ನ ಆತ್ಮವಿಶ್ವಾಸವನ್ನು ಕಳ್ಕೋಬಾರದು. ಇದೇ ಒಂದು ಸೂತ್ರ. ನಕಾರಾತ್ಮಕ ಪರಿಸ್ಥಿತಿಯಲ್ಲೂ ನಮ್ಮ ಸಕಾರಾತ್ಮಕ ಚಿಂತನೆಯ ಶಕ್ತಿ ಒಂದು ಸ್ಥೈರ್ಯವನ್ನು, ನಿಶ್ಚಯವನ್ನು ಮತ್ತು ಯಾವ ಪರಿಸ್ಥಿತಿ ನನ್ನ ಮುಂದೆ ಬಂದಿದೆ ಅದನ್ನು ಎದುರಿಸುವಂತಹ ಒಂದು ಸ್ಫೂರ್ತಿಯನ್ನು ಅವಶ್ಯವಾಗಿ ನೀಡುತ್ತೆ. ಅಕ್ಕೋರೆ, ನಾವು ಇದು ನೆಗೆಟಿವ್ ಅಥವಾ ಪಾಸಿಟಿವ್ ಚಿಂತನೆ ಮಾಡುವಾಗ ಇದು ನಮ್ಮ ಸುತ್ತಮುತ್ತ ಇರುವ ಪ್ರಕೃತಿ, ವಸ್ತು ಅಥವಾ ಪ್ರಾಣಿಗಳ ಮೇಲೆ ಪ್ರಭಾವ ಬೀಳುವುದೇ? ಇದ್ರ ಬಗ್ಗೆ ನಿಮ್ಮ ವಿಚಾರವೇನು? ನಮ್ಮ ಚಿಂತನೆ ಯಾವ ಗುಣಮಟ್ಟದಾಗಿರುತ್ತೆ ಅದರ ಪ್ರಭಾವ ಅವಶ್ಯವಾಗಿ ನಮ್ಮ ಸುತ್ತಮುತ್ತ ಪರಿಸರ ಇರ್ಬೋದು, ಪ್ರಾಣಿಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಅವ್ರ ಮೇಲೆ ಅವಶ್ಯವಾಗಿ ಬೀರುತ್ತೆ. ಈಗ ನೋಡಿ, ಮನೆಯಲ್ಲಿ ಮಹಿಳೆಯರು ಅಡುಗೆ ಮಾಡ್ತಾರೆ ಅಂದ್ಕೊಳ್ಳೋಣ. ಅಡುಗೆ ಮಾಡಬೇಕಾದ್ರೆ ತುಂಬ ಪ್ರೀತಿಯಿಂದ ಯಾವ ವ್ಯಕ್ತಿಗೋಸ್ಕರ ಅಡುಗೆ ಮಾಡ್ತಿರ್ತಾರೆ, ಅವರಿಗೆ ಇದು ಒಳ್ಳೆಯದಾಗಲಿ, ಈ ಆಹಾರ ಚೆನ್ನಾಗಿ ತಿನ್ನಬೇಕು, ಇದು ರುಚಿಯಾಗಿರಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಅಡುಗೆ ಮಾಡಿದ್ರೆ ಆ ವ್ಯಕ್ತಿಗೆ ಅವರು ಯಾರೇ ಆತ್ಮೀಯರಿರ್ಬೋದು, ಆ ಆಹಾರ ತುಂಬ ರುಚಿಕರ ಅನಿಸುತ್ತೆ. ಅದೇ ಆಹಾರವನ್ನು, ಅದೇ ಅಡುಗೆಯನ್ನು ಬೇಡದೇ ಇರೋರಿಗೋಸ್ಕರ ಮಾಡ್ತಿರ್ತೀವಿ, ಅಥವಾ ಫೋರ್ಸಿಂದ, ಅಥವಾ ಯಾರೋ ಮನೆಯಲ್ಲಿ ನೆಂಟರಿದ್ದಾರಪ್ಪ, ಅವ್ರು ಬೇಗನೆ ಅವ್ರ ಮನೆಗೆ ಹೋಗ್ಬಿಡಲಿ ಅಂತ ಹೇಳಿ ಹೆಂಗೋ ಒಂದು ಅಡುಗೆ ಮಾಡೋಕ್ಕೆ ಕೊಟ್ಬಿಡ್ಬೇಕಪ್ಪ, ಇದೊಂಥರ ನನಗೆ ಹಿಂಸೆ ಆಗಿದೆ ಅಂಥೇಳಿ ಮನಸ್ಸಲ್ಲಿ ಅಂಥ ವಿಚಾರಗಳು ಮಾಡ್ತಾ ಇದ್ದಾಗ ಅಂಥದ್ದೇ ವೈಬ್ರೇಷನ್ ಅವ್ರಿಗೂ ಫೀಲ್ ಆಗುತ್ತೆ. ಇದು ನಾವು ಸಹಜವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಬಾರಿ ಅನುಭವ ಮಾಡಿರ್ತೀವಿ. ಇವ್ರ ಮನೆಗೆ ಯಾಕೆ ತಾನೇ ಹೋದ್ನಪ್ಪ, ಅವ್ರು ಅಡುಗೆ ಮಾಡಿ ಏನೋ ಹಾಕಿದ್ರು ನನಗೇನು ತೃಪ್ತಿ ಆಗಲಿಲ್ಲ, ಅದಕ್ಕೆ ಬದಲು ಹೋಗದೇ ಇದ್ದಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ಹೇಳಿ ನಮಗೆ ಒಂದು ರೀತಿಯ ಒಂದು ಫೀಲಿಂಗ್ಸ್ ಆಗುತ್ತಲ್ವೇ. ಹಾಗೆ ನಮ್ಮ ವಿಚಾರಗಳು ಸಕಾರಾತ್ಮಕವಾಗಿ ನಕಾರಾತ್ಮಕ ಯಾವುದೇ ಇರಲಿ, ಅದು ಪ್ರಾಣಿಗಳ ಮೇಲೂ ಅದರ ಒಂದು ಪ್ರಭಾವ ಬೀರುತ್ತೆ. ಪ್ರಕೃತಿಯಲ್ಲಿರುವಂತಹ ಒಂದು ವಸ್ತು ಅಂದರೆ ಯಾವುದೇ ಒಂದು ಪ್ರಕೃತಿಯ ಶಕ್ತಿಯ ಗಿಡ ಮರಗಳೇನಿದೆ ಆ ಒಂದು ಪಂಚಭೂತಗಳ ಮೇಲೂ ಸಹ ಇದರ ಪ್ರಭಾವ ಬೀರುತ್ತೆ. ಇದು ಹೇಗೆ ಅಂತ ಸಣ್ಣ ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಹುಡುಗ ಪ್ರತಿನಿತ್ಯ ಕಾಡಿಗೋಗಿ ದನಗಳನ್ನು ಮೇಯಿಸ್ಕೊಂಡು ಬರ್ತಾಯಿದ್ದ. ಅವನಿಗೆ ಕೊಳಲು ಊದುವಂಥದ್ದು ಒಂದು ರೀತಿ ಅಭ್ಯಾಸ. ಆ ದನಗಳೆಲ್ಲ ಮೇಯ್ಕೊಂಡು ಬರೋಷ್ಟೊತ್ತಿಗೆ ಕೊಳಲಿನ ನಾದ ಅವನು ಸುಂದರವಾಗಿ ಊದ್ತಾ ಇರಬೇಕಾದ್ರೆ
ಆ ಕಾಡಲ್ಲಿರುವಂಥ ಜಿಂಕೆಗಳು, ನವಿಲುಗಳೆಲ್ಲ ಅವನ ಹತ್ತಿರ ಬಂದು ನಾಟ್ಯವಾಡ್ತಾಯಿತ್ತು. ಅದು ದೃಶ್ಯ ಬಹಳ ಸುಂದರವಾಗಿರ್ತಾಯಿತ್ತು. ಅವನಿಗೆ ತುಂಬ ಖುಷಿ ಆಗ್ತಾಯಿತ್ತು. ದಿನಾಗಲೂ ಇದೊಂಥರ ಅವನಿಗೆ ಸಹಜವಾದಂತಹ ಒಂದು ದಿನಚರಿ ಆಗಿಬಿಟ್ಟಿರುತ್ತೆ. ಒಂದು ದಿವಸ ಏನಾಯಿತು, ಆ ದನ ಕರುಗಳಲ್ಲಿ ಒಂದು ದನ ಮಿಸ್ ಆಯಿತು. ಯಾವುದೋ ಕಾಡು ಪ್ರಾಣಿ ಆ ಒಂದು ದನವನ್ನು ತೊಗೊಂಡೋಗ್ಬಿಟ್ಟಿರುತ್ತೆ. ಮನೆಗೆ ಬಂದಾಗ ಮಾಲೀಕ ಕೇಳ್ತಾನೆ, ಇಷ್ಟೊಂದು ನಂಬರು ಇಲ್ವಲ್ಲ, ಒಂದು ಮಿಸ್ ಆಗಿದೆ, ಎಲ್ಲಿ ಏನು ಅಂತ. ಪಾಪ ಆ ಹುಡುಗನಿಗೆ ಗೊತ್ತಿಲ್ಲ, ಎಲ್ಲೋ ಮಿಸ್ ಆಯಿತು ಅಥವಾ ಯಾವುದೋ ಕಾಡು ಪ್ರಾಣಿಗೆ ಬಲಿಯಾಗಿದೆ ಅಂತ ಗೊತ್ತಾದಮೇಲೆ ಸ್ವಲ್ಪ ಜೋರು ಮಾಡಿ ಅವನಿಗೆ ಬೈತಾರೆ. ಆ ಮುಗ್ಧ ಬಾಲಕ ತುಂಬ ನೊಂದ್ಕೊಳ್ತಾನೆ. ಏಕೆಂದರೆ ದಿನಾಗಲೂ ದನಗಳನ್ನು ಮೇಯಿಸುವಂಥವನಿಗೆ ಅದ್ರ ಜೊತೆನೂ ಪ್ರೀತಿ ಇರುತ್ತೆ. ಒಂದು ದನ ನನ್ನಿಂದ ಕಳೆದೋಯ್ತಲ್ಲ ಅಂತ ಒಂದು ರೀತಿ ಬೇಸರವಾದರೆ, ಮನೆಗೆ ಬಂದ ಮೇಲೆ ಮನೇಲಿರುವಂಥ ದೊಡ್ಡವರು ಸಹ ಅವನಿಗೆ ಜೋರು ಮಾಡಿ ಬೇಜಾರು ಮಾಡಿದಾಗ ಅವತ್ತೆಲ್ಲ ಅವನು ಅಳ್ತಾನೆ. ರಾತ್ರಿಯೆಲ್ಲ ನಿದ್ದೆ ಮಾಡೋದಿಲ್ಲ. ಮಾರನೇ ದಿನ ಪುನಃ ದನಗಳನ್ನು ಕಾಡಿಗೇನೋ ಕರ್ಕೊಂಡು ಹೋಗ್ತಾನೆ. ಆದರೆ ಕೊಳಲಿನ ನಾದ ಊದುತ್ತಾನೆ. ಆದರೆ ಅದರಲ್ಲಿ ಬರುವಂತಹ ಒಂದು ನಾದ ತುಂಬ ದುಃಖಮಯವಾಗಿರುತ್ತೆ. ಯಾಕೆಂದರೆ ಅವನ ಮನಸ್ಸಲ್ಲೂ ಅಷ್ಟೇ ದುಃಖದ ಒಂದು ಅಲೆಗಳಿರೋದ್ರಿಂದ, ಅದು ದಿನನಿತ್ಯದ ಅಭ್ಯಾಸ ಆಗಿರೋದ್ರಿಂದ ಟೈಮ್ ಪಾಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವತ್ತಿನ ದಿನವೂ ಸಹ ಕೊಳಲನ್ನು ಊದ್ತಾನೆ. ಆದರೆ ಅದರ ಒಂದು ರಾಗ, ಬೇಸರ, ದುಃಖ, ಅದರಲ್ಲಿ ಏನೋ ನೋವು, ಅದರ ಪ್ರಭಾವ ನೋಡಿ ಆ ಜಿಂಕೆಗಳು, ನವಿಲುಗಳು ಎಲ್ಲವೂ ಸಹ ನಾಟ್ಯವಾಡೋದಿಲ್ಲ. ಆ ಕೊಳಲಿನ ನಾದ ಕೇಳ್ತಾ ಕೆಲವು ಜಿಂಕೆಗಳ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಅದು ಬಹಳ ಆಶ್ಚರ್ಯವಾದಂತಹ ಒಂದು ಪ್ರಭಾವ. ಅಂದರೆ ನಮ್ಮ ವಿಚಾರಗಳಲ್ಲಿ ಯಾವ ರೀತಿಯ ಒಂದು ಗುಣಮಟ್ಟ ಇರುತ್ತೆ, ಅದರ ಪ್ರಭಾವ ಎನ್ನುವಂಥದ್ದು ಒಂದು ತರಂಗಗಳ ರೂಪದಲ್ಲಿ ಈ ಒಂದು ಪರಿಸರದಲ್ಲಿ ಹರಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಪ್ರಕೃತಿಯ ಗಿಡ ಮರಗಳು ಮತ್ತು ಪಂಚಭೂತಗಳ ಮೇಲೂ ಸಹ ನಮ್ಮ ವಿಚಾರಗಳ ಒಂದು ಪ್ರಭಾವ ಬೀರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳುವಂಥ ಅಂಶ ಏನಂದರೆ, ಈ ಮನಸ್ಸು ಒಂದು ಚೇತನ ಶಕ್ತಿ. ಆಲ್ವೇಸ್ ಇಟ್ ಈಸ್ ಎ ಮೂವಿಂಗ್ ಎನರ್ಜಿ ಅಂತ ತಿಳ್ಕೋಬೇಕು. ನಾವೇನು ವಿಚಾರ ಮಾಡ್ತೀವಿ ಅದು ಬಾಹ್ಯ ಜಗತ್ತಲ್ಲಿ ತುಂಬ ದೂರ ದೂರ ಹರಡ್ತಾ ಇರುತ್ತೆ. ಈಗ ನೋಡಿ, ದೇವಸ್ಥಾನದಲ್ಲಿ ನಾವು ಅಮೃತ ಇಡ್ತೀವಿ, ತೀರ್ಥ. ಒಂದು ಲೋಟದಲ್ಲಿ ದೇವರ ಮುಂದೆ ಅರ್ಚನೆ ಮಾಡಿ ಪೂಜೆ ಮಾಡಿ ಆ ಒಂದು ನೀರನ್ನು ನಾವು ತಗೊಳ್ಬೇಕಾದ್ರೆ ಅದು ಅಮೃತ ಅಂತ, ಪ್ರಸಾದ ಅಂತ ತಗೊಳ್ತೀವಿ. ಅಂತರ ಏನಪ್ಪ ಅಂದರೆ, ಅಲ್ಲಿ ಮಂತ್ರ, ಶ್ಲೋಕ, ದೇವರ ನಾಮ ತಗೊಂಡಾಗ ಆ ಒಂದು ನೀರಿನಲ್ಲಿ ಆ ಒಂದು ಪ್ಯೂರ್ ವೈಬ್ರೇಷನ್ ಅನ್ನೋದು ತುಂಬಿರುತ್ತೆ. ಹಾಗಾಗಿ ನಮ್ಮ ವಿಚಾರಗಳು ಪಾಸಿಟಿವ್ ಆಗಿದ್ದಾಗ ನಮ್ಮ ಸುತ್ತಮುತ್ತಿನ ವಾತಾವರಣ, ಪ್ರಾಣಿಗಳ ಮೇಲೆ, ವ್ಯಕ್ತಿಗಳ ಮೇಲೆ ಅವಶ್ಯವಾಗಿ ಸಕಾರಾತ್ಮಕವಾಗಿ ಬೀಳುತ್ತೆ. ನಕಾರಾತ್ಮಕ ವಿಚಾರಗಳ ಪ್ರಭಾವ ಸಹ ಅಷ್ಟೇ ಪ್ರಮಾಣದಲ್ಲಿ ಬೀರುವುದು ಸತ್ಯ. ಅಕ್ಕೋರೆ, ನಾವು ಸಕಾರಾತ್ಮಕ ಚಿಂತನೆ ಮಾಡಬೇಕು ನಿಜ. ಆದರೆ ನಮ್ಮ ಜೀವನದಲ್ಲಿ ನಡೆದ ಅಹಿತ ಘಟನೆಗಳು ಪದೇ ಪದೇ ನೆನಪು ಬಂದು ಅದು ಒಂಥರ ನೆಗೆಟಿವ್ ಫೀಲಿಂಗ್ ತರುತ್ತೆ. ಇದ್ರ ಬಗ್ಗೆ ನಾವು ಏನು ಮಾಡಬೇಕು? ವಾಸ್ತವಿಕವಾಗಿ ಘಟನೆಗಳು ನಮ್ಮ ಜೀವನದಲ್ಲಿ ಒಂದು ಬಾರಿ ಆಗುತ್ತೆ. ಅದು ಹಿತ ಅಹಿತ ಇರ್ಬೋದು, ಒಳ್ಳೆಯದು ಕೆಟ್ಟದಿರ್ಬೋದು. ಆದರೆ ಹೆಚ್ಚಾಗಿ ಈ ಮುಂದೆ ತಿಳಿಸ್ದಂಗೆ ನಮ್ಮ ಅಂತರಚೇತನದ ಸ್ವಗುಣ, ಸ್ವಧರ್ಮ ಏನಪ್ಪ ಅಂದರೆ, ನಾವು ಸುಖ ಸ್ವರೂಪಿ ಚೇತನಾತ್ಮಗಳು, ಶಾಂತ ಸ್ವರೂಪಿ ಚೇತನಾತ್ಮಗಳಾದ್ರಿಂದ ಎಲ್ಲಾದರೂ ದುಃಖ ಸಿಕ್ತು, ಎಲ್ಲಾದರೂ ಅಹಿತವಾದ ಘಟನೆ ನಡೀತು ಅಂದರೆ ಅದು ನಮ್ಗೆ ಇಷ್ಟ ಆಗಲ್ಲ. ಅದನ್ನು ಪದೇ ಪದೇ ಯಾಕೆ ನೆನಪು ಮಾಡ್ಕೊಳ್ತೀವಿ ಅಂದರೆ, ಇದು ನನ್ನ ಜೀವನದಲ್ಲಿ ಆಗಬಾರ್ದಾಗಿತ್ತು ಅಂತ ತಿಳ್ಕೊಳ್ತೀವಿ. ಬಟ್ ಏನಂದರೆ, ಆ ಒಂದು ಘಟನೆಗಳು ಸ್ಮರಣೆ ಮಾಡಿಕೊಂಡಾಗ ಒಂದು ಪಾಸಿಟಿವ್ ವಿಚಾರ ಏನು ಮಾಡಬೇಕು ಅಂದರೆ, ಈ ಘಟನೆಯಿಂದ ನಾನು ಏನೋ ಒಂದು ಪಾಠ ಕಲಿತು ಮುಂದೆ ಹೋಗಬೇಕು. ಎರಡನೇದೇನಪ್ಪ ಅಂತಂದರೆ, ಪಾಸ್ಟ್ ಅಂದರೆ ಕಳೆದು ಹೋಗಿರುವಂಥದ್ದು ಕ್ಯಾನ್ಸಲ್ಡ್ ಚೆಕ್ ಅಂತೀವಿ. ಅದರಿಂದ ಏನೊಂದು ಪ್ರಯೋಜನ ಇಲ್ಲ. ಆ ಕಳೆದೋಗಿರೋದು ಹೇಗೆ ಹಿಂದಿನ ಜನ್ಮದಲ್ಲಿ ಏನಾದರೂ ನಡೆದಿದ್ರೆ ಅದು ನಮ್ಗೆ ಇವಾಗ ನೆನಪಿಲ್ಲ. ಆ ರೀತಿ ಕಳೆದು ಹೋಗಿದ್ದು ನನ್ನ ಜೀವನದ ಒಂದು ಹಳೆಯ ಜನ್ಮದ ಒಂದು ಲೆಕ್ಕಾಚಾರ ಅಂತ ಹೇಳಿ ಅದು ಆ ಚಾಪ್ಟರ್ನ ಕ್ಲೋಸ್ ಮಾಡಿದ್ರೆ ನಿತ್ಯ ನಿಮಗೆ ಒಂದು ನವಚೇತನದ ಅನುಭವ ಆಗುತ್ತೆ. ಇಲ್ಲಾಂದರೆ ಹಲವು ಬಾರಿ ವರ್ತಮಾನ ಮತ್ತು ಭವಿಷ್ಯವನ್ನು ಎರಡನ್ನೂ ಮಾರಕವಾಗಿ ಮಾಡ್ಕೊಂಡ್ಬಿಡ್ತೀವಿ. ಯಾಕೆಂದರೆ ನಾವು ಪಾಸ್ಟಲ್ಲಿರುವಂಥದ್ದನ್ನು ಮರೆಯೋದೇ ಇಲ್ಲ. ಆ ಕಾರಣ ಬುದ್ಧಿವಂತ ವ್ಯಕ್ತಿಗೆ, ಜ್ಞಾನಯುಕ್ತವಾದ ವ್ಯಕ್ತಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಕ್ಷಣದಲ್ಲಿ ಏನು ಅಹಿತವಾಯಿತು ಆ ಕ್ಷಣದಿಂದ ಪುನಃ ನೆಕ್ಸ್ಟ್ ಗಳಿಗೆ ಬರೋ ಅಷ್ಟೊತ್ತಿಗೆ ಆ ಕ್ಷಣದ ಒಂದು ಸ್ಮೃತಿ ಸಂಪೂರ್ಣವಾಗಿ ಸಕಾರಾತ್ಮಕ ಪರಿವರ್ತನೆ ಮಾಡುವಂಥ ಕ್ಷಮತೆ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಯಿಂದ ಅಭ್ಯಾಸ ಮಾಡ್ಬೋದು. ಇದನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಇದ್ದಾಗ ಆ ಘಟನೆಗಳ ಒಂದು ಪ್ರಭಾವ ಏನಿದೆ ಅದು ನಿಧಾನಕ್ಕೆ
ಕಡಿಮೆ ಆಗ್ತಾ ಆಗ್ತಾ 0 ಸ್ಟೇಜಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನೋಡಿ ಆತ್ಮೀಯರೇ, ಅನೇಕ ಅಹಿತವಾದ ಘಟನೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ತಾ ನಾವಾಗೇನು ಪ್ರೆಸೆಂಟಲ್ಲಿ ಭಗವಂತ ಒಳ್ಳೇದು ಕೊಡ್ತಾ ಇದ್ದಾನೆ, ಫ್ಯೂಚರ್ ಇನ್ನೂ ತುಂಬ ಚೆನ್ನಾಗಿರುವಂಥ ಕೊಡಬೇಕಂತ ಇಷ್ಟಪಡ್ತಾನೆ, ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಹತ್ರ ಜಾಗನೇ ಇರಲ್ಲ. ಅದರಿಂದ ನಮ್ಮ ಮನಸ್ಸು ಒಂದು ವೇಸ್ಟ್ ಬಾಕ್ಸ್ ಅಲ್ಲ, ಅದನ್ನು ಗೋಲ್ಡನ್ ಬಾಕ್ಸ್ ಮಾಡಬೇಕು. ಅಂದರೆ ಅರ್ಥ ಏನು? ಒಳ್ಳೊಳ್ಳೆದು ಮಾತ್ರ ನೆನ್ಪಿಟ್ಕೊಳ್ಳಿ, ಅಹಿತವಾಗಿದ್ದನ್ನು ಅಲ್ಲಲ್ಲೇ ನಾವು ಲೆಟ್ ಇಟ್ ಗೋ ಅಂತ ಹೇಳಿ ಅದನ್ನು ನಮ್ಮ ಮನಸ್ಸಿನ ಬಾಗಿಲನ್ನು ತೆರೆದು ಹೊರಗಡೆ ಹಾಕ್ಬಿಡ್ಬೇಕು. ಹೇಗೆ ಮನೆಯಲ್ಲಿ ನೋಡಿ ಯಾವುದಾದ್ರು ಕಸ ಇರುತ್ತೆ, ಬೇಡದೇ ಇರೋ ವಸ್ತುಗಳನ್ನು ಕೂಡಿಟ್ಕೊಂಡ್ಬಿಟ್ರೆ ಅಲ್ಲಿ ಕ್ರಿಮಿಗಳೆಲ್ಲನೂ ಬಂದುಬಿಡುತ್ತೆ. ಹಾಗೆ ಅಹಿತವಾದ ಘಟನೆ ನೆನಪಿಟ್ಕೊಳ್ತೀರಾ ಅಂದರೆ ನಮ್ಮ ಮನಸ್ಸಲ್ಲೂ ಏನಾಗುತ್ತೆ, ಕ್ರಿಮಿಗಳೇ ಬಂದುಬಿಡುತ್ತೆ. ಎಂಥ ಕ್ರಿಮಿಗಳು ಬರುತ್ತೆ? ಈರ್ಷೆ, ದ್ವೇಷ, ಕೋಪ, ಇಂಥ ಕ್ರಿಮಿಗಳೆಲ್ಲನೂ ಬಂದುಬಿಡುತ್ತೆ. ಸೊ ಇದನ್ನು ನಾವು ನೆನಪಿಟ್ಕೊಂಡು ನಮ್ಮ ಮನಸ್ಸಿನ ಕಿಟಕಿಯನ್ನು ತೆಗೆದು ಅಥವಾ ಬಾಗಿಲನ್ನು ತೆಗೆದು ಅದನ್ನು ಹೊರಗೆ ಹಾಕ್ಬಿಟ್ಟಾಗ ನಮ್ಮ ಮನಸ್ಸು ಸ್ವಚ್ಛವಾಗುತ್ತೆ. ಆಗ ನಮ್ಮ ಮನಸ್ಸು ಸದಾ ಸಕಾರಾತ್ಮಕ ಶಕ್ತಿಯಿಂದ ಸ್ಫೂರ್ತಿದಾಯಕವಾಗಿರುತ್ತೆ. ಇಂದಿನ ಸಂಚಿಕೆಯಲ್ಲಿ ಮನಸ್ಸಿನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟ ರೂಪಕ್ಕನವರಿಗೆ ತುಂಬ ಧನ್ಯವಾದಗಳು. ಹಾಗೆಯೇ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸಹ ಬಹಳಷ್ಟು ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ವಿದಾಯ, ನಮಸ್ಕಾರ. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್. ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್. ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ತ್ರಿಮೂರ್ತಿ ಶಿವ ಭಗವಾನ್.